ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅಂಧರಾಗಿದ್ದಾರೆ. ದರ್ಶನ್ ನಂಬಿ ಹಣ ಹೂಡಿಕೆ ಮಾಡಿರುವಂಥ ನಿರ್ಮಾಪಕರು ಇವತ್ತು ಕಣ್ಣೀರು ಹಾಕುವ ಹಂತಕ್ಕೂ ಕೂಡ ಬಂದು ತಲುಪಿದ್ದಾರೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಸಭಾ ಸದಸ್ಯರು ಹಾಗೂ ಹಾಸ್ಯ ನಟ ಆಗಿರುವಂಥ ಜಗ್ಗೇಶ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಡಿ ಗ್ಯಾಂಗ್ ಕ್ರೌರ್ಯದ ಬಗ್ಗೆ ಜಗ್ಗೇಶ್ ಅವರು ಹೇಳಿದ್ದು ಏನು ಗೊತ್ತಾ? ನಿರ್ಮಾಪಕರು ನಾಯಕರ ಹಿಂದೆ ಹೋಗಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ನಾಯಕರ ಹಿಂದೆ ಹೋಗಿದ್ದಕ್ಕೆ ಸಮಸ್ಯೆ ಹೆಚ್ಚಾಗಿದೆ ಅಂತ ಪರೋಕ್ಷವಾಗಿ ಕೌಂಟರ್ ಕೊಟ್ಟ ನಟ ಜಗ್ಗೇಶ್. ಏನು ಹೇಳಿದ್ದಾರೆ ಕೇಳಿ. ಹಳೆಯ ಸಿಸ್ಟಮ್ ಬಂದಿದ್ದೀರಿ ವಾಪಸ್. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮ್ ಬಂದಿದ್ದೀರಿ ವಾಪಸ್ಸು. ಒಳ್ಳೆ ಕತೆ ಮಾಡಿ, ಚಿಕ್ಕ ಬಜೆಟ್ ಮಾಡಿ, ಯಶಸ್ವಿಯಾಗಿ. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮ್ ಬಂದಿದ್ದೀರಿ ವಾಪಸ್ಸು. ಒಳ್ಳೆ ಕತೆ ಮಾಡಿ, ಚಿಕ್ಕ ಬಜೆಟ್ ಮಾಡಿ, ಯಶಸ್ವಿಯಾಗಿ. ನಿರ್ಮಾಪಕರು ಹಿಂದೆ ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ ಹೆಚ್ಚಾಗಿದ್ದಾವೆ. ಹಳೆಯ ಸಿಸ್ಟಮ್ ಬಂದಿದ್ದೀರಿ ವಾಪಸ್ಸು. ಒಳ್ಳೆ ಕತೆ ಮಾಡಿ, ಚಿಕ್ಕ ಬಜೆಟ್ ಮಾಡಿ, ಯಶಸ್ವಿಯಾಗಿ. ನಿರ್ಮಾಪಕರು ನೋಡಿ, ಜಗ್ಗೇಶ್ ಅವರು ಒಂದು ಮಾತನ್ನ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಈ ಹಿಂದೆ ನಿರ್ಮಾಪಕರು ಒಂದು ಗಟ್ಟಿಯಾದ ಮನಸ್ಸಿನಿಂದ ಕೂತು ನಿರ್ದೇಶಕರ ಹಿಂದೆ, ಕಥೆಯ ಹಿಂದೆ ಹೋಗ್ತಾ ಇದ್ರು, ಸಕ್ಸಸ್ ಆಗ್ತಾ ಇದ್ರು. ಆದರೆ ಈಗ ನಾಯಕರ ಹಿಂದೆ ಹೋಗ್ತಿದ್ದಾರೆ, ಅದನ್ನು ಬಿಡಿ ಅಂತೇಳಿ ಕಿವಿ ಮಾತನ್ನು ಕೊಟ್ಟಿದ್ದಾರೆ ಜಗ್ಗೇಶ್ ಅವರು. ಶಿವಣ್ಣ ಕೂಡ ಇದೇ ವಿಚಾರವಾಗಿ ಇವತ್ತು ಪ್ರಸ್ತಾಪ ಮಾಡ್ತಾ ಮಾತಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಾಸ ಜೈಲಲ್ಲಿರುವಂಥ ವಿಚಾರವಾಗಿ ನೋವಾಗುತ್ತೆ, ಯಾಕಪ್ಪ ಹೀಗಾಯ್ತು ಅಂತ ಬೇಸರ ಆಗುತ್ತೆ. ನಟ ದರ್ಶನ್ ಕುಟುಂಬಕ್ಕೆ ಇದರಿಂದ ತುಂಬ ನೋವಾಗಿದೆ ಅಂತ ನಟ ಶಿವರಾಜ್ ಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ಪ್ರತಿಯೊಬ್ಬರ ನಿರ್ಮಾಪಕರನ್ನು ಡಾಕ್ಟರ್ ರಾಜಕುಮಾರ್ ಅವರು ಅನ್ನದಾತರನ್ನು ಸಂಭಾಳಿಸುತ್ತಿದ್ದರು. ನಾಡು ಕಂಡ ಹೆಮ್ಮೆಯ ನಿರ್ಮಾಪಕಿ ಶ್ರೀಮತಿ ಪಾರ್ವತಮ್ಮ ರಾಜಕುಮಾರ್ ಅವರ ಮುಂದಾಳತ್ವದಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಹಿತರಕ್ಷಣೆಗಾಗಿ 1982ರಲ್ಲಿ ಕನ್ನಡ ಚಲನಚಿತ್ರ ನಿರ್ಮಾಪಕರ ಸಂಘ ಸ್ಥಾಪನೆಯಾಯಿತು. ಅಂದು ಪ್ರಥಮ ಬಾರಿಗೆ ಸಂಘದ ಅಧ್ಯಕ್ಷರಾಗಿ ಶ್ರೀ HMK ಮೂರ್ತಿಯವರು ಆಯ್ಕೆಯಾಗಿ ನಿರ್ಮಾಪಕರ ಏಳಿಗೆಗೆ ಶ್ರಮಿಸಿದರು. 1991ರಲ್ಲಿ ಶ್ರೀ BM ವೆಂಕಟೇಶ್. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಧ್ರುವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವರಾಜ್, ಜಗ್ಗೇಶ್ ಒಂದು ಕೌಂಟರನ್ನು ಕೊಟ್ಟಿದ್ದಾರೆ. ಕಥೆಯ ಹಿಂದೆ ನಿರ್ಮಾಪಕರು ಹೋಗ್ತಾ ಇದ್ದಾರೆ, ಅದೇ ಇವತ್ತು ನಾಯಕರ ಹಿಂದೆ ನಿರ್ಮಾಪಕರು ಹೋಗ್ತಿದ್ದಾರೆ ಎನ್ನುವ ವಿಚಾರ ಸಲಹೆ ಕೊಟ್ಟಿದ್ದಾರೆ. ಏನಾಯ್ತು ಇವತ್ತು ಓವರಾಲ್ ಆಗಿ? ನಾಗೇಂದ್ರ, ಇವತ್ತು ಮುಖ್ಯವಾಗಿ ನಿರ್ಮಾಪಕರ ಸಂಘದ ಒಂದು ನೂತನ ಕಟ್ಟಡವನ್ನ ಉದ್ಘಾಟನೆ ಮಾಡಿದ್ರು. ಈ ಕಾರ್ಯಕ್ರಮಕ್ಕೆ CM ಸಿದ್ದರಾಮಯ್ಯ ಕೂಡ ಆಗಮಿಸಿದ್ರು. ಈ ವೇಳೆ ನವರಸ ನಾಯಕ ಜಗ್ಗೇಶ್ ಅವರು ಕೂಡ ಆಗಮಿಸಿದ್ರು. ಇವರು ಮಾತನಾಡುವಂತ ವೇಳೆ ಈ ಕಲಾವಿದರ ಸಂಘ ಹಾಗೆ ನಿರ್ಮಾಪಕರ ಸಂಘ ಸೊರಗ್ತಾ ಇರೋ ಬಗ್ಗೆ ತಮ್ಮ ಅಳಲನ್ನ ತೋಡ್ಕೊಳ್ತಾ ಹೋದ್ರು. ಆದ್ರೆ ಇವರು ಮಾತಾಡುವಂತ ವೇಳೆ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದು ಈಗಿರುವಂತಹ ಈ ನಿರ್ಮಾಪಕರೇನಿದ್ರೆ ಅವರು ನಟರ ಹಿಂದೆ ಹೋಗ್ತಾರೆ, ಕತೆ ಹಿಂದೆ ಹೋಗಲ್ಲ ಎನ್ನುವಂಥ ಒಂದು ಬೇಸರವನ್ನ ತೋಡ್ಕೊಂಡ್ರು. ಆದರೆ ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ ಈ ಹಿಂದೆ ದರ್ಶನ್ ಹಾಗೆ ಜಗ್ಗೇಶ್ ಅಭಿಮಾನಿಗಳ ನಡುವೆ ಜಗ್ಗೇಶ್ ಅವರ ನಡುವೆ ಗಲಾಟೆ ಆಗಿತ್ತು. ತೋತಾಪುರಿ ಸೆಟ್ಗೆ ಬಂದಂತಹ ಜಗ್ಗೇಶ್ನ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಜಗ್ಗೇಶ್ ಜೊತೆ ಸಾಕಷ್ಟು ಗಲಾಟೆಯನ್ನ ಕೂಡ ಮಾಡಿದ್ರು. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಜಗ್ಗೇಶ್ ಬೇಸರವನ್ನ ಕೂಡ ವ್ಯಕ್ತಪಡಿಸಿದ್ರು. ಅದೇ ಒಂದು ವಿಚಾರವನ್ನು ಇಟ್ಕೊಂಡು ಈಗ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿ ನಟ ದರ್ಶನ್ ಜೈಲ್ ಸೇರಿದ್ದಾರೆ. ಇದೇ ಒಂದು ವಿಚಾರಕ್ಕೆ ಟಾಂಗ್ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರೆ ಎನ್ನುವಂತ ಪ್ರಶ್ನೆ ಕೂಡ ಇಲ್ಲಿ ಮೂಡ್ತಾ ಹೋಗುತ್ತೆ. ಆ ಒಂದು ವೇದಿಕೆಯಲ್ಲಿ ಚಿತ್ರರಂಗದ ಅನೇಕ ಗಣ್ಯರು ಕೂಡ ಇದ್ರು. ಆ ಸಂದರ್ಭದಲ್ಲೇ ಜಗ್ಗೇಶ್ ಈ ಒಂದು ಹೇಳಿಕೆಯನ್ನ ನೀಡುವ ಮೂಲಕ ದರ್ಶನ್ಗೆ ಟಾಂಗ್ ಕೊಟ್ರ ಎನ್ನುವಂತಹ ಒಂದು ಅನುಮಾನ ಕೂಡ ಇಲ್ಲಿ ಮೂಡ್ತಾ ಇದೆ. ಇನ್ನೊಂದು ವಿಚಾರ ಅಂದ್ರೆ ಶಿವರಾಜ್ ಕುಮಾರ್ ಕೂಡ ಈ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿದೆ ಈ ವಿಚಾರವಾಗಿ ಪ್ರಸ್ತಾಪವನ್ನ ಮಾಡಿ ಪ್ರಶ್ನೆಯನ್ನ
ಪ್ರಶ್ನೆಯನ್ನ ಕೇಳಿದಾಗ ಉತ್ತರವನ್ನ ನೀಡಿದ್ರು. ಮುಖ್ಯವಾಗಿ ಇದು ಒಬ್ಬ ರೇಣುಕಾಸ್ವಾಮಿ ಹತ್ಯೆ ಆಗಿದೆ. ಇದು ದರ್ಶನ್ ಫ್ಯಾಮಿಲಿಗೆ ಕೂಡ ಅದು ನೋವಿನ ವಿಚಾರ, ರೇಣುಕಾಸ್ವಾಮಿ ಫ್ಯಾಮಿಲಿಗೆ ಕೂಡ ನೋವಿನ ವಿಚಾರ. ನ್ಯಾಯ ನೋಡುತ್ತೆ. ಅದಲ್ಲದೆ ಇನ್ನೊಂದು ವಿಚಾರ ಅಂದರೆ ಅವರವ್ರ ಹಣೆ ಬರಹ ಏನಿರುತ್ತೋ ನೋಡೋಣ ಎನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದರು. ಒಟ್ಟಾರೆ ಇವತ್ತು ಈ ಒಂದು ಘಟನೆ ಆದ ನಂತರ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಕನ್ನಡ ಚಿತ್ರರಂಗದ ಮಟ್ಟಿಗೆ ಅತಿ ದೊಡ್ಡ ಪ್ರಕರಣ ಕೂಡ ಹೌದು. ನಟ ದರ್ಶನ್ ಜೈಲಿನಲ್ಲಿರುವಂಥ ಕಾರಣಕ್ಕಾಗಿ ಸಾಕಷ್ಟು ನಟ ನಟಿಯರು ಕೂಡ ಅಲ್ಲಿ ಹೋಗಿ ಅವರನ್ನ ಭೇಟಿ ಮಾಡ್ತಾ ಇದ್ದಾರೆ. ಇದರ ನಡುವೆ ಇವತ್ತು ಶಿವರಾಜ್ ಕುಮಾರ್ ಹಾಗೆ ಜಗ್ಗೇಶ್ ಈ ರೀತಿಯ ಹೇಳಿಕೆಯನ್ನು ನೀಡಿರುವಂಥದ್ದು ಇನ್ನೊಂದು ಪ್ರಮುಖವಾದ ವಿಚಾರ. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ಧ್ರುವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಕಾಲದಲ್ಲಿ ಬಹಳ ಗಟ್ಟಿ ಧ್ವನಿಯಲ್ಲಿ ಕೂತು ನಿಂತು ಚರ್ಚೆ ಮಾಡಿ ಕಥೆಗಳ ಹಿಂದೆ ಹೋಗ್ತಾ ಇದ್ರು. ಇವತ್ತೆಲ್ಲ ನಾಯಕರು ಹಿಂದೆ ಹೋದಾಗ ಸ್ವಲ್ಪ ಸಮಸ್ಯೆಗಳು ನಿಮ್ಗೆ